everyone fine. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟದಲ್ಲಿ 8 ಸಾವು ಪ್ರಕರಣ ಸಚಿವ ಸಂತೋಷ್ ಲಾಡ್ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 5 ಲಕ್ಷ ಘೋಷಣೆ ಮಾಡಲಾಗಿದೆ. ಪ್ರತ್ಯೇಕವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದಲೂ ಕೂಡ ಸಹಾಯಧನವನ್ನು ನೀಡಲಾಗಿದೆ. ಡಿಸೆಂಬರ್ 22ರಂದು ಹುಬ್ಬಳ್ಳಿಯ ಅಚ್ಚವನ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. 9 ಜನಕ್ಕೆ ಗಾಯಗಳಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅದರಲ್ಲಿ 8 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಸೊ ಈ ವಿಚಾರದಲ್ಲಿ ಸಂತೋಷ್ ಲಾಡ್ ಅವರು ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಪೋಷಕರ ಜೊತೆಗೆ ಮಾತನಾಡಿದ್ರು, ಅವರ ಸಂಬಂಧಿಕರ ಜೊತೆಗೆ ಮಾತನಾಡಿದ್ರು. ಹೆಚ್ಚಿನ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕುಟುಂಬಸ್ಥರಿಗೆ ನೀಡಿದ್ರು. ಅದರಂತೆ ಹೈದರಾಬಾದು, ಬೆಂಗಳೂರಿನಿಂದ ವೈದ್ಯರನ್ನು ಕೂಡ ಕರೆಸಿ ಟ್ರೀಟ್ಮೆಂಟನ್ನು ಕೊಡಿಸಲಾಗಿತ್ತು. ಆದರೂ ಕೂಡ 8 ಮಂದಿ ಸಾವನ್ನಪ್ಪಿದ್ರು. ಇದೀಗ ಖುದ್ದು ಸಂತೋಷ್ ಲಾಡ್ ಅವರೇ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಇದೀಗ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 5 ಲಕ್ಷವನ್ನು ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ಸಂತೋಷ್ ಲಾಡ್ ಅವರ ಪ್ರತ್ಯೇಕವಾಗಿಯೂ ಕೂಡ ಹಣವನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತ್ಯೇಕವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದಲೂ ಕೂಡ ಸಹಾಯಧನವನ್ನು ಮಾಡಲಾಗಿದೆ. ಅವತ್ತು ಸ್ವತಃ ಸಂತೋಷ್ ಲಾಡ್ ಕೂಡ ಕಣ್ಣೀರು ಹಾಕಿದ್ರು. ಯಾಕಂದರೆ ಕುಟುಂಬಸ್ಥರು ಆ ರೀತಿಯಾಗಿ ಬೇಡ್ಕೊಂಡಿದ್ರು ಪರಿಪರಿಯಾಗಿ, ಹೇಗಾದರೂ ಮಾಡಿ ಉಳಿಸ್ಕೊಡಿ ಅಂತ. ಆಗ ಸಂತೋಷ್ ಲಾಡ್ ಅವರು, ಗೃಹ ಸಚಿವರು ಇಬ್ಬರೂ ಇದ್ದರು. ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಭರವಸೆ ಕೊಟ್ಟಿದ್ರು, ಇಲ್ಲ ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾವು ವೈದ್ಯರನ್ನು ಕರೆಸಿ ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ ಅಂತ. ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ. 8 ಮಂದಿ ಸಾವನ್ನಪ್ಪಿದ್ರು. ಇದೀಗ ಖುದ್ದು ಸಂತೋಷ್ ಲಾಡ್ ಅವರೇ ಪತ್ರ ಬರೆದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ.